ಕೇಶವ ಅಕ್ಷಯ್, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರಿವ್ಯೂ ಮಾಡ್ತಾ ಇರೋವಂಥ ಮೈಕ್ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಅದು ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ನಮ್ಮ ಮಿನಿ ಯೂಟ್ಯೂಬರ್ಸ್ ಮತ್ತು ಯಾರು ಬ್ಲಾಗರ್ಸ್ ಇದ್ದೀರೋ ಅವ್ರಿಗೂ ಕೂಡ ಹೆಲ್ಪ್ ಆಗುವಂಥ ಒಂದು ಬಜೆಟ್ ಫ್ರೆಂಡ್ಲಿ ನಾನು ಮೈಕ್ನ ತೊಗೊಂಬಂದಿದ್ದೀನಿ. ಅದು ಈ ಒಂದು ಮಾಡೆಲ್ ಬಂದು K8 ಅಂತ. ಇದು ಚೈನಾದಲ್ಲಿ ಬಂದಿದೆ, ಬಟ್ ಅದನ್ನು ಫುಲ್ ಫಾರ್ಮ್ ಹೇಳೋಕ್ಕಾಗಲ್ಲ. ಓಕೆನಾ, ಈ ಬಾಕ್ಸಲ್ಲಿ 300 ರೂಪಾಯಿಗೆ ವರ್ತ್ ಅನ್ಕೋಬೋದು ನೀವು. ಓಕೆನಾ, ಇದು 279 ರೂಪಾಯಿಗೆ ನಿಮಗೆ ಸಿಗುತ್ತೆ. ಆಫರಲ್ಲಿ ತಗೊತೀರಂದರೆ ಇನ್ನೂ ಕಮ್ಮಿ ಕೂಡ ಇದು ನಿಮಗೆ ಸಿಗುತ್ತೆ. ಓಕೆನಾ, ನಾನು ತೋರಿಸ್ತಿರೋಂಥ ಮೈಕ್ ನೋಡ್ಬೋದು ನೀವು. ಈ ಒಂದು ಮೈಕನ್ನ ಪೂರ್ತಿ ಲೋ ಕ್ವಾಲಿಟಿ ಪ್ಲಾಸ್ಟಿಕ್ನ ಯೂಸ್ ಮಾಡಿದ್ದಾರೆ. ಇದು ಯಾವಾಗ ಬೇಕಾದರೂ ಹಾಳಾಗ್ಬೋದು, ಬಟ್ ಇದರಲ್ಲಿ ಅಷ್ಟೊಂದು ಬೇಸಿಕ್ ಸೆನ್ಸರ್ ಇಲ್ಲ. ಇದು ಕವರ್ ಆಗಬೇಕಾಯ್ತು. ಆ್ಯಕ್ಚುಲಿ ಇದು ಕವರ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಈ ವಾಯ್ಸ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಓಕೆನಾ, ನೀವೇನಾದರೂ ಇದೇ ಬಜೆಟಲ್ಲಿ ಇಷ್ಟೇ ಕಮ್ಮಿಯಲ್ಲಿ ನೀವೇನಾದರೂ ಮೈಕ್ ನೋಡ್ತಾ ಇದ್ದರೆ ಇನ್ನೂ ಬಜೆಟ್ ಹಾಕ್ಕೊಂಡು ನೀವು 800 ರೂಪಾಯಿ 700 ರೂಪಾಯಿ ಮೈಕನ್ನ ನಾನು ತರಿಸಿದಾಗ ರಿವ್ಯೂ ಮಾಡ್ತೀನಿ, ಅವಾಗ ತೋರಿಸ್ಬೋದು. ಈಗ ನನ್ನ ಕೈಯಲ್ಲಿದೆ. ಇವಾಗ ಇದು ಒಂದು OTG ಕೇಬಲ್, ಇದು ಟೈಪ್ C ಬರುತ್ತೆ. ಇದ್ರ ಜೊತೆಗೆ ನೀವು ಆಪಲ್ ಕೂಡ ನೀವು ಕನೆಕ್ಟ್ ಮಾಡ್ಕೋಬೋದು. ಆಪಲ್ ಪಿನ್ ಸಮೇತ ನಿಮಗೆ ಇದು ಸಿಗುತ್ತೆ ನೋಡಿ, ಆಪಲ್ ಸಮೇತ ನಿಮಗೆ ಸಿಗುತ್ತೆ. ಈ ಒಂದು ಮಾಡೆಲ್ ನೀವು ಆಪಲ್ಗೂ ಕನೆಕ್ಟ್ ಮಾಡ್ಕೋಬೋದು. ಅದು ಈಸಿಯಾಗಿ ಈ ಥರ ಈ ಥರ ನೀವು ಆರಾಮಾಗಿ ಫಿಟ್ ಮಾಡ್ಕೋಬೋದು. ಓಕೆನಾ, ಮತ್ತು ಇದರಲ್ಲಿ ನಿಮಗೆ ಸಿಂಗಲ್ ಮೈಕ್ ಇರೋದ್ರಿಂದ ಸಿಂಗಲ್ ಟೈಪ್ C ಚಾರ್ಜಿಂಗ್ ಕೇಬಲನ್ನು ಸಣ್ಣ ಬಾಕ್ಸಿನಲ್ಲಿ ಕೊಡ್ತಾರೆ. ಅದನ್ನು ಕೂಡ ನಾನು ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಉದ್ದ ಬರುತ್ತೆ. ಇದನ್ನು ನೀವು ತಗೋಬಾರ್ದು ಅಂತ ನಾನು ಕೊನೆ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಒಂದು ಈ ಥರ ಒಂದು ಸಣ್ಣದಾಗಿ ಕೊಟ್ಟಿರ್ತಾರೆ. ಈ ಪಿನ್ನು ಚೆನ್ನಾಗಿದೆ, ಒಟ್ಟು ಚಾರ್ಜರ್ ಕೇಬಲು ಚಾರ್ಜರ್ ಪಿನ್ನು ಅದ್ಭುತವಾಗಿದೆ. ಓಕೆನಾ, ನೋಡಿ ಇಷ್ಟು ಈ ಸೈಜಿಗೆ ಈ ಒಂದು ಮೈಕನ್ನು ಚಾರ್ಜ್ ಮಾಡ್ಕೊಳೋಕ್ಕೆ ಕೊಡ್ತಾರೆ. ಇಲ್ಲಿ ನೋಡ್ಬೋದು ನೀವು USB ಇದೆ, ಪವರ್ ಬ್ಯಾಂಕು ಅಥವಾ ನಿಮ್ಮ ಹತ್ರ ಚಾರ್ಜರ್ ಅಡಾಪ್ಟರು ಅಷ್ಟನ್ನು ನೀವು ತಗೊಂಡು ಚಾರ್ಜ್ ಕೂಡ ಮಾಡ್ಕೋಬೋದು. ಓಕೆ, ಈ ಒಂದು ಮೈಕನ್ನು ನಾವು ಟೆಸ್ಟ್ ಮಾಡೋಣ. ಓಕೆನಾ, ಇವಾಗ ನಾನು ಆವಾಗಲೇ ವಿತೌಟ್ ಮೈಕ್ ಇಲ್ಲದೆ ನಾನು ಮಾತಾಡ್ತಾ ಇದ್ದೆ. ಇವಾಗ ನೀವು ಕೇಳಿಸ್ಕೋಬೋದು. ಈ ಒಂದು ಮೈಕನ್ನು ನೀವು ಇಲ್ಲಿಗೂ ಕೂಡ ಅಟ್ಯಾಚ್ ಮಾಡಿಕೊಂಡು ಆರಾಮಾಗಿ ಮಾತಾಡ್ಬೋದು. ನೀವೇನಾದ್ರು ಕಂಟೆಂಟ್ ಬ್ಲಾಗಿಂಗ್ ಅಥವಾ ಈ ಥರ ರಿವ್ಯೂ ವಿಡಿಯೋಸ್ ಮಾಡ್ತೀರಾ ಅಂದರೆ ಈ ಮೈಕ್ ನೀವು ಆರಾಮಾಗಿ ತಗೋಬೋದು. ನಿಮ್ಮ ಹತ್ರ ಇನ್ನೂ ಹೆಚ್ಚು ಡಬಲ್ ಬಜೆಟ್ ಇದ್ದರೆ ಆರಾಮಾಗಿ ನೀವು ಈ ಮೈಕನ್ನು ಬೈ ಮಾಡ್ಬೋದು. ಇದರಲ್ಲಿ ನಿಮಗೆ ಈ ಮೈಕಲ್ಲಿ ನಿಮಗೆ HD ಕ್ವಾಲಿಟಿ ಸಿಗುತ್ತೆ ಅಂತ ಈ ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಬಟ್ ಅದೆಷ್ಟು HD ಕ್ವಾಲಿಟಿಗೆ ತಗೊಳುತ್ತೋ ಅಥವಾ ಇದನ್ನು ಸುಮ್ಮನೆ ಕೊಟ್ಟಿದ್ದಾರೋ ಅಥವಾ ಏನೋ ಗೊತ್ತಿಲ್ಲ. ಬಟ್ ವಾಯ್ಸ್ ಕ್ವಾಲಿಟಿ ಅಂತೂ ನೀವೇ ನೋಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ವಾಯ್ಸ್ ಕ್ವಾಲಿಟಿ ಹೇಗಿದೆ ಏನಿದೆ ಅಂತ ನೀವು ನನಗೆ ಕೆಳಗಡೆ ಕಮೆಂಟ್ ಮಾಡಿ. ಓಕೆನಾ, ಏನಾದರೂ ನಿಮಗೆ ಈ ಮೈಕಲ್ಲಿ ಇನ್ನು ಬ್ಲಾಗಿಂಗು ಏನಾದ್ರು ಮಾಡ್ತಿರೋದ್ರೆ ಆರಾಮಾಗಿ ಇದನ್ನು ನೀವು ಖಂಡಿತ ಬೈ ಮಾಡಿ. ಓಕೆನಾ, ಸುಮ್ಗೆ ಅಂತೂ ಬೈ ಮಾಡೋಕ್ಕೆ ಹೋಗಬೇಡಿ. ಓಕೆನಾ, ಲೋ ಬಜೆಟಿಗೆ ಸಿಗುತ್ತೆ ಅಂತ ಯಾವ್ಯಾವ ಐಟಮ್ಗಳನ್ನ ತರಕ್ಕೆ ಹೋಗಬೇಡಿ. ಏನೇ ಇದ್ರೂ ನೇರವಾಗಿ ಟೆಸ್ಟಿಂಗ್ ಮಾಡಿಕೊಂಡು ನೀವು ಆರಾಮಾಗಿ ಈ ಮೈಕ್ನ ನೀವು ಬೈ. ಇದಾಗಿತ್ತು ಇಷ್ಟಿನ ವಿಡಿಯೋ. ನಿಮಗೆ ಹೇಗೆ ಅನ್ನಿಸ್ತು ಏನು ಅನ್ನಿಸ್ತು ಅಂತ ಹಾಗೆ ನೀವು ಕಮೆಂಟ್ ಮಾಡಿ. ಈ ಮೈಕ್ ಕ್ವಾಲಿಟಿಯ ಮತ್ತು ವಾಯ್ಸ್ ಹೇಗಿತ್ತು ಅಂತ ನೀವು ನನಗೆ ಕೆಳಗಡೆ ಕಮೆಂಟ್ ಮಾಡಿ. ಓಕೆನಾ, ಚೆನ್ನಾಗಿದ್ದರೆ ಈ ವಾಯ್ಸ್ ಕ್ವಾಲಿಟಿ ನಿಮಗೆ ಈ ಮೈಕನ್ನು ನೀವು ಆರಾಮಾಗಿ ಬೈ ಮಾಡ್ಬೋದು. ಯಾರ್ಯಾರು ಸಣ್ಣ ಯೂಟ್ಯೂಬರ್ಸು ಮತ್ತು ಸಣ್ಣದಾಗಿ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರ ಆದಷ್ಟು ಬೇಗ ಈ ವರ್ಷದಿಂದನೇ ಸ್ಟಾರ್ಟ್ ಮಾಡಿ. ನಿಮ್ಮ ಲಕ್ ನಿಮಗಾಗಿ ಕಾಯ್ತಾ ಇರುತ್ತೆ. ಓಕೆನಾ, ಅದ್ಭುತವಾದಂಥ ಈ ವರ್ಷವನ್ನು ಯಾವತ್ತೂ ಕಳ್ಕೊಳಕ್ಕೆ ಹೋಗಬೇಡಿ. ಯಾರ್ಯಾರು ಯೂಟ್ಯೂಬ್ ಮಾಡಬೇಕು ಅಂತಿದ್ರು ಅವರು ಯೂಟ್ಯೂಬ್ ಮಾಡದೆ ಸುಮ್ಕಿರಕ್ಕೆ ಹೋಗಬೇಡಿ. ಓಕೆನಾ, ಎಲ್ಲರೂ ಕೂಡ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿ. ಓಕೆನಾ, ಎಲ್ಲ ಬ್ಲಾಗಿಂಗ್ ಕನ್ನಡಿಗರು ಕನ್ನಡ ಬ್ಲಾಗರ್ಸು ತುಂಬಾ ಬೆಳಿಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಓಕೆನಾ, ಈಗ ಆಯಿತು ನನ್ನ ಇಷ್ಟೇನ ಮಾಹಿತಿ. ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಇದೇ ಹೊಸ ಕಂಟೆಂಟ್ಗೋಸ್ಕರ ನಮ್ಮ
ಪೇಜ್ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್.